ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸಪೋರ್ಟ್ ಎಜುಕೇಟ್ ಕನ್ನಡ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮೈಸೂರು ಯೂನಿವರ್ಸಿಟಿ ಸಿಲೆಬಸ್ ಡೌನ್ಲೋಡ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೇವೆ. ಅದು ಯಾವುದೇ ಸ್ಟ್ರೀಮ್ದವರು ಆಗಿರಲಿ, ಆರ್ಟ್ಸ್, ಸೈನ್ಸ್, ಕಾಮರ್ಸ್. ಇನ್ನೊಂದು ವಿಶೇಷತೆ ಏನೆಂದರೆ ನಾವು 2025 ಅಷ್ಟೇ ನೋಡ್ತಾ ಇಲ್ಲ ಸಿಲೆಬಸ್ ಡೌನ್ಲೋಡ್ ಮಾಡೋದು ಹೇಗಂತ. 2013 2025 ವರೆಗೆ, ಅಂದರೆ 2013 ಎಕ್ಸಿಸ್ಟ್ ಆಗಿರುವಂಥ ಸಿಲೆಬಸ್, ಓಲ್ಡ್ ಸಿಲೆಬಸ್ನಿಂದ ಹೊಸ ಸಿಲೆಬಸ್, ನ್ಯೂ ಸಿಲೆಬಸ್ ವರೆಗೂ, SCP ಸಿಲೆಬಸ್ ವರೆಗೂ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡ್ತಾ ಇದ್ದೇವೆ. ಅದು 2 ಸ್ಟೆಪ್ನಲ್ಲಿ. ಅದು 2ನೇ ಸ್ಟೆಪ್ಪು ಇಂಪಾರ್ಟೆಂಟ್ ಆಗಿದ್ದು. ಇವಾಗ ಮೊದಲನೇ ಸ್ಟೆಪ್ ನಾವು ನೋಡೋಣ. ಗೂಗಲಲ್ಲಿ ಹೋಗಿ ಮೈಸೂರು ಯೂನಿವರ್ಸಿಟಿ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ UG ಇಯರ್ ವೈಸ್ ಸಿಲೆಬಸ್ ಅಂತ ಬರುತ್ತೆ, ಅದರ ಮೇಲೆ ಟ್ಯಾಬ್ ಮಾಡಿ. ಟ್ಯಾಬ್ ಮಾಡಿದ ನಂತರ ಇಲ್ಲಿ ನಿಮಗೆ 2013 2014 ವರೆಗೆ ಓಲ್ಡ್ ಸಿಲೆಬಸ್ ಸ್ಟಾರ್ಟ್ ಆಗಿದ್ದು, 2024 ಆ್ಯಂಡ್ 2025ಗೆ ನ್ಯೂ ಸಿಲೆಬಸ್ ಇವಾಗ ಎಕ್ಸಿಸ್ಟ್ ಆಗ್ತಿರೋದು. ಆ ಸಿಲೆಬಸ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಈ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿದ ನಂತರ. 2013 ಆ್ಯಂಡ್ 2014 ಮೇಲೆ ನಾವು ಕ್ಲಿಕ್ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡ್ರಿ, BSc ಜಿಯೋಲಜಿ ಆ್ಯಂಡ್ BSc ಜಿಯೋಲಜಿ ರಿವೈಸ್ಡ್ ಅಂತ 2 ಸಬ್ಜೆಕ್ಟ್ ಇವೆ. ಈ 2 ಸಬ್ಜೆಕ್ಟ್ನ ನಾನು ಕ್ಲಿಕ್ ಮಾಡಿದ ನಂತರ ಡೌನ್ಲೋಡ್ ಲಿಂಕ್ ನಿಮಗೆ ಬರುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ PDF ಅನ್ನು ನಿಮಗೆ ಓಪನ್ ಆಗುತ್ತೆ, ನೀವು ನೋಡ್ಬೋದು. ಸಿಲೆಬಸ್ ನೀವು ಇವಾಗ ನೋಡ್ಕೊಳ್ಳಿ. ಇವಾಗ 2024 ಆ್ಯಂಡ್ 2025 ಸಿಲೆಬಸ್ ಡೌನ್ಲೋಡ್ ಮಾಡೋದು ನೋಡೋಣ. 2024 2025 ಅಂತ ನಿಮಗೆ ಟ್ಯಾಬ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ನಿಮಗೆ ಬೇಕಾದರೆ ಕಾಮರ್ಸ್ ಬೇಕಾದರೆ ಕಾಮರ್ಸ್ ನೀವು ಚೂಸ್ ಮಾಡ್ಬೋದು, ಆರ್ಟ್ಸ್ ಬೇಕಾದರೆ ಆರ್ಟ್ಸ್ ಚೂಸ್ ಮಾಡ್ಬೋದು, ಸೈನ್ಸ್ ಬೇಕಾದರೆ ಸೈನ್ಸ್ ಚೂಸ್ ಮಾಡ್ಬೋದು. ಬಟ್ ಇವಾಗ ನಾವು ಬ್ಯಾಕ್ ಬಂದಾದ ನಂತರ ಎಲ್ಲ ಸಬ್ಜೆಕ್ಟ್ಗಳು, ಎಲ್ಲ ಇಯರ್ಸ್ ವೈಸ್ ಸಬ್ಜೆಕ್ಟ್ ಇದೆಯಲ್ಲ, ಆ ಸಬ್ಜೆಕ್ಟ್ನಲ್ಲಿ ನೀವು ಆರ್ಟ್ಸ್, ಸೈನ್ಸ್, ಕಾಮರ್ಸ್ 3 ಸ್ಟ್ರೀಮ್ದವರು ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾವು 2018-19 ನೋಡ್ತಾ ಇದ್ದೇವೆ. 2018-19 ನೀವು ನೋಡ್ತಾ ಇರ್ಬೋದು ಸೈನ್ಸ್ ಮತ್ತು ಕಾಮರ್ಸ್ ಮತ್ತು ಆರ್ಟ್ಸ್ 3 ಇವೆ. ಇದ್ರ ಮೇಲೆ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ನಿಮಗೆ PDF ಓಪನ್ ಆಗುತ್ತೆ. ಇವಾಗ 2024 ಆ್ಯಂಡ್ 2025 ನೋಡೋಣ. ಇದರಲ್ಲಿ ನೀವು ನೋಡಿ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಅಂತಿದೆ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ BBA, BCom ಅಂತ ಎರಡು ನೋಟಿಫಿಕೇಶನ್ ಇದೆ. ನಿಮಗೆ ಎರಡೆರಡು ನೋಟಿಫಿಕೇಶನ್ ಇದೆ. ಸೊ BBA ಬೇಕಾದರೆ BBA ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ BBA UG ನೋಟಿಫಿಕೇಶನ್ ಆ್ಯಂಡ್ ಡೌನ್ಲೋಡ್ ಸಿಲೆಬಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ PDF ಈ ರೀತಿ ಓಪನ್ ಆಗುತ್ತೆ. ಸೊ ಇಷ್ಟೆಲ್ಲ ನಿಮಗೆ ಬೇಡ ಅಂತಂದರೆ ಸೆಕೆಂಡ್ ಸ್ಟೆಪ್ಪು ಇಂಪಾರ್ಟೆಂಟ್ ಆಗಿರೋದು, ಆ ಸ್ಟೆಪ್ನ ನಾವು ನೋಡೋಣ ಇವಾಗ. ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೋದ ನಂತರ ಸಪೋರ್ಟ್ ಎಜುಕೇಟ್ ಕನ್ನಡ ಚಾನೆಲ್ ಅಂತ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ ನಂತರ ಜಾಯಿನ್ ಆಗಲಿಲ್ಲ ಅಂದರೆ ದಯವಿಟ್ಟು ಜಾಯಿನ್ ಆಗಿರಿ. ಆ್ಯಂಡ್ 2013-14ದಿಂದ 2021-22ವರೆಗೆ ನಾನು ಆಲ್ರೆಡಿ ಇವಾಗ ಅಪ್ಲೋಡ್ ಮಾಡಿದ್ದೇನೆ ಸಿಲೆಬಸ್. 2025 ವರೆಗೂ ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ಹೀಗಾಗಿ ಡೌನ್ಲೋಡ್ ಮಾಡಿಕೊಳ್ಳ್ರಿ. ಯಾಕಂದರೆ ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೇನೆ, ವೆಬ್ಸೈಟ್ನಲ್ಲಿ ಕೆಲವೊಂದು ಇಯರ್ದು ಇದ್ದರೆ ಇರುತ್ತೆ, ಇಲ್ಲಾಂದರೆ ಇರೋಲ್ಲ. ಇವಾಗ ಡೌನ್ಲೋಡ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಕೆಲವು ಇಯರ್ ಆದ ನಂತರ ಡೌನ್ಲೋಡ್ ಮಾಡಲಿಕ್ಕೆ ಆಪ್ಷನ್ ಕೊಡೋದಿಲ್ಲ. ಹೀಗಾಗಿ ಸೊ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಜಾಯಿನ್ ಆಗಿರಿ. ಅಲ್ಲಿ ನಿಮಗೆ PDF ಸಿಗುತ್ತೆ ಇಯರ್ ವೈಸ್. ಆರ್ಟ್ಸ್ ಮತ್ತು ಸೈನ್ಸ್ ಮತ್ತು ಕಾಮರ್ಸ್ 3 ಸ್ಟ್ರೀಮ್ದವರಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.